ಎರಡು ದೇಶಗಳ ನಡುವೆ ಸಂಘರ್ಷ ತೀವ್ರಗೊಂಡ ಬೆನ್ನಲ್ಲೇ ಮಿಡಲ್ ಈಸ್ಟ್ ಹೊತ್ತಿ ಉರಿತಾ ಇದೆ. ಇದರ ಪರಿಣಾಮ ಕ್ಷಣದಿಂದ ಕ್ಷಣಕ್ಕೆ ಕೊಲ್ಲಿ ರಾಷ್ಟ್ರದಲ್ಲಿ ಉದ್ವಿಗ್ನತೆಗಳು ಜಾಸ್ತಿ ಆಗ್ತಾ ಇದೆ. ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ಮುಂದುವರಿಸಿರುವಂತಹದ್ದು. 17 ಇರಾನಿಯನ್ ಹಡಗುಗಳು ಹಾಗೂ ಸಬ್ಮರೀನ್ಗಳನ್ನು ಧ್ವಂಸ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕ ನಡೆಸಿದ ದಾಳಿಯಲ್ಲಿ ಇರಾನ್ನ ಹಡಗುಗಳು ಜಲಸಮಾಧಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 17 ಹಡಗುಗಳನ್ನು ಅಮೆರಿಕ ಹೊಡೆದುರುಳಿಸಿರುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ಇರಾನ್ನನ್ನು ಟಾರ್ಗೆಟ್ ಮಾಡಿರುವಂತಹ ಇಸ್ರೇಲ್ ಮತ್ತು ಅಮೆರಿಕ ತಮ್ಮ ದಾಳಿಯ ತೀವ್ರತೆಯನ್ನು ಜಾಸ್ತಿ ಮಾಡಿದೆ, ವಿಧ್ವಂಸಕತೆಯನ್ನು ಜಾಸ್ತಿ ಮಾಡಿದೆ. ಇದರ ಪರಿಣಾಮ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಮೂರೂ ಕಡೆಗಳಲ್ಲೂ ಕೂಡ ಈ ದಾಳಿ ಆಗ್ತಾ ಇದೆ. ವಾಯು, ಭೂ, ಜಲ ಮೂರೂ ಕಡೆಗಳಿಂದಲೂ ಕೂಡ ಎರಡು ದೇಶಗಳು ಇರಾನನ್ನು ಟಾರ್ಗೆಟ್ ಮಾಡಿ ತಮ್ಮ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಇರಾನ್ ಕೂಡ ಪ್ರತಿ ದಾಳಿಯನ್ನು ಮುಂದುವರಿಸಿದೆ. ಅದರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಈಗಾಗಲೇ ಮಾತುಕತೆಗೆ ಸಂಧಾನಕ್ಕೆ ಡೊನಾಲ್ಡ್ ಟ್ರಂಪ್ ಆಫರ್ ಅನ್ನು ಕೊಟ್ಟಿದ್ರು. ಇರಾನ್ ಅದನ್ನು ಸಾರಾಸಗಟಾಗಿಯೇ ತಿರಸ್ಕರಿಸಿತ್ತು. ಇದರ ನಡುವೆ ಖಾಸಗಿ ವಾಹಿನಿಯೊಂದಕ್ಕೆ ಸಂದರ್ಶನವನ್ನು ಕೊಟ್ಟಂತಹ ಡೊನಾಲ್ಡ್ ಟ್ರಂಪ್ ತಿಂಗಳಾನುಗಟ್ಟಲೆ ಆದರೂ ಪರವಾಗಿಲ್ಲ, ನಾವು ಇರಾನನ್ನು ಧ್ವಂಸ ಮಾಡ್ತೇವೆ, ಇರಾನ್ಗೆ ಬುದ್ಧಿಯನ್ನು ಕಲಿಸ್ತೇವೆ ಅಂಥೇಳಿ ಶಪಥಗೈದಿದ್ದಾರೆ. ಇದರ ನಡುವೆ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಯುದ್ಧದ ವಿಧ್ವಂಸಕತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಅದರ ಪರಿಣಾಮವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕ ಒಟ್ಟಿಯಾಗಿ ಇರಾನ್ನ ವಿರುದ್ಧ ಮುಗಿಬಿದ್ದಿರುವಂಥದ್ದು, ಜಂಟಿ ದಾಳಿಯನ್ನು ಮುಂದುವರಿಸಿರುವಂಥದ್ದು. 650 ಅಮೆರಿಕದ ಸೈನಿಕರನ್ನ ಹತ್ಯೆಗೈದಿರೋದಾಗಿ ಇರಾನ್ ಮಾಹಿತಿ ಕೊಡ್ತಾ ಇದೆ. ಕೆಲ ಸೈನಿಕರಿಗೆ ಗಾಯವಾಗಿರೋದಾಗಿಯೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ. ದಾಳಿಯ ಬಗ್ಗೆ ಇರಾನ್ನ IRGC ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ಏನಿದು IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಹೇಳಿ, ಇದೊಂದು ಸೇನಾಪಡೆ. ಈಗ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯ ನಂತರ ಯುದ್ಧದ ಮುಂದಾಳುತ್ವವನ್ನು ಇವರೇ ವಹಿಸಿಕೊಂಡಿದ್ದಾರೆ. ಯುದ್ಧದ ತೀವ್ರತೆಯನ್ನು ಮುಂದುವರಿಸಿದ್ದಾರೆ. ದಾಳಿಗೆ ಪ್ರತಿ ದಾಳಿ, ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ ಅಂಥೇಳಿ ಇರಾನ್ ಹೇಳ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಎರಡು ದೇಶಗಳ ನಡುವೆ ನಡೀತಾ ಇರುವಂತಹ ಯುದ್ಧ ಯಾವ ರೀತಿಯ ಘೋರ ಹಂತವನ್ನು ತಲುಪಿದೆ, ಯುದ್ಧ ಭೂಮಿಯಿಂದ ಏನೆಲ್ಲ ಅಪ್ಡೇಟ್ ಸಿಕ್ಕಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತೇಳಿ? ಪ್ರೇಮ್, ನೋಡಿ, ಇಲ್ಲಿ ಯಾವ ದೇಶವೂ ಕೂಡ ಒಂದು ಹೆಜ್ಜೆಯನ್ನು ಹಿಂದಕ್ಕಿಕ್ಕುವಂತಹ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಕಳೆದ ಶನಿವಾರದಿಂದ ಶುರುವಾಗಿರುವಂತಹ ಈ ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂಥದ್ದು. ದಿನದಿಂದ ದಿನಕ್ಕೆ ದಾಳಿ ಮತ್ತು ಪ್ರತಿ ದಾಳಿಯ ತೀವ್ರತೆಯೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈವರೆಗೂ 650ಕ್ಕಿಂತ ಹೆಚ್ಚು ಜನ ಏನು ಅಮೆರಿಕದ ಯೋಧರನ್ನು ಕೊಂದು ಹಾಕಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಹೇಳ್ತಾ ಇದೆ. ಮತ್ತೊಂದು ಕಡೆಗೆ ಇರಾನ್ನ 700ಕ್ಕಿಂತ ಹೆಚ್ಚು ಸೈನಿಕರನ್ನ ಹತ್ಯೆ ಮಾಡಿದ್ದೀವಿ ಅಂತ ಅಮೆರಿಕ ಕೂಡ ಹೇಳ್ತಾ ಇರುವಂಥದ್ದು. ಇದು ಒಂದು ಭಾಗ. ಆದರೆ ಮತ್ತೊಂದು ಮುಖ್ಯವಾದಂಥ ವಿಚಾರ ಏನು ಅಂದರೆ, ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೆರಿಕದ ವಾಯು ಮತ್ತು ನೌಕಾ ನೆಲೆಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವಂಥ ಕೆಲಸವನ್ನು ಇರಾನ್ ಮಾಡ್ತಾ ಇರುವಂಥದ್ದು. ಯಾವ ದೇಶದಲ್ಲಿ ಬಿಡ್ತಾ ಇಲ್ಲ. ಯಾವುದೇ ದೇಶದಲ್ಲಿದ್ದರೂ ಕೂಡ ಅಮೆರಿಕೆಗೆ ಸಂಬಂಧಪಟ್ಟಂಥ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಅವುಗಳನ್ನು ಹೊಡೆದುರುಳಿಸುವಂಥ ಕೆಲಸಗಳು ನಿರಂತರವಾಗಿ ಆಗ್ತಾ ಇದೆ. ಇದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಕೂಡ ಈಗ ಇರಾನ್ನ ಮೂಲ ಸೌಕರ್ಯಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಅಮೆರಿಕ ಭಾಳ ಸ್ಪಷ್ಟವಾಗಿ ಹೇಳಿದೆ, ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, 4 ವಾರಗಳ ಕಾಲ ನಾವು ಕಾರ್ಯಾಚರಣೆಯನ್ನು ನಡೆಸ್ತೀವಿ. ಇರಾನ್ ಮತ್ತೆ ಎದ್ದು ಬರದ ರೀತಿಯಲ್ಲಿ ಸಂಪೂರ್ಣವಾಗಿ ಅವರ ಸೇನಾ ಮೂಲ ಸೌಕರ್ಯಗಳೇನಿದ್ದಾವೆ ಅವು ಎಲ್ಲವನ್ನು ಕೂಡ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇರಾನ್ ಮುಂದೆ ಯಾವತ್ತೂ ಕೂಡ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯ ಆಗಬಾರದು. ಮತ್ತೆ ಎಲ್ಲವನ್ನು ಕೂಡ ಹೊಸದಾಗಿ ಕಟ್ಟಿಕೊಳ್ಬೇಕಾದಂಥ ಅನಿವಾರ್ಯತೆ ಬರಬೇಕು ಅವರಿಗೆ. ಆ ರೀತಿಯಾದಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತೀವಿ, ಅಲ್ಲಿವರೆಗೂ ಕೂಡ ನಮ್ಮ ದಾಳಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಓಡಾಡುವಂಥ ಹಡಗುಗಳ ಮೇಲೆ ದಾಳಿಯನ್ನು ನಡೆಸುವಂಥ ಕೆಲಸವನ್ನ ಇರಾನ್ ಮಾಡ್ತಾ ಇರುವಂಥದ್ದು. ಸೊ ಅಮೆರಿಕ ಇದಕ್ಕೆ ಪ್ರತೀಕಾರವಾಗಿ ಇರಾನ್ನ 15 ಹಡಗುಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನ ಮಾಡಲಾಗಿದೆ. ಸಮುದ್ರದಲ್ಲಿ ಗಸ್ತು ತಿರುಗ್ತಾ ಇದ್ದಂಥ ಈ ಹಡಗುಗಳನ್ನ ಟಾರ್ಗೆಟ್ ಮಾಡಿ ಮಿಸೈಲ್ಗಳ ಮೂಲಕ ದಾಳಿಯನ್ನು ಮಾಡುವಂಥ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ಇರಾನ್ನ 15 ಹಡಗುಗಳು ಈಗ
ನಾಶ ಆಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಆ ಮೂಲಕ ಹಾರ್ಮುಜ್ ಜಲಸಂಧಿಯ ಸುತ್ತಮುತ್ತಲಿನ ಪ್ರದೇಶವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮತ್ತೆ ಅಮೆರಿಕ ಮಾಡ್ತಾ ಇರುವಂತದ್ದು. ಆ ಮೂಲಕ ವಿಶ್ವದಾದ್ಯಂತ ಕಚ್ಚಾ ತೈಲದ ಪೂರೈಕೆಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂತಹ ಎಚ್ಚರಿಕೆಯನ್ನು ಕೂಡ ಅಮೆರಿಕ ವಹಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದಾಗ್ಯೂ ಕೂಡ ಇರಾನ್ ಸದ್ಯಕ್ಕೆ ಈ ಒಂದು ಜಲಸಂಧಿಯ ಭಾಗದಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಘೋರ ಕಾಳಗ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈಗ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸ್ತಾ ಇರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಅದು ಇರಾನ್ಗೆ ಮತ್ತಷ್ಟು ಪೆಟ್ಟು ಕೊಟ್ಟಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇರಾನ್ ಒಂದು ಹೆಜ್ಜೆಯನ್ನು ಹಿಂದಿಡಲ್ಲ ಅಂತ ಹೇಳಿ ಶಪಥಗೈದಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಪ್ರತೀಕಾರವನ್ನು ತೀರಿಸಿಯೇ ಕೊಳ್ಳೋದಕ್ಕೆ ನಾವು ರೆಡಿದ್ದೇವೆ ಅನ್ನುವಂತಹ ಮೆಸೇಜನ್ನು ಕೊಟ್ಟಿದೆ. ಇದರ ನಡುವೆ ಯುದ್ಧದ ತೀವ್ರತೆ ಮತ್ತಷ್ಟು ಜೋರಾಗಿದ್ದು ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.